ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. 2024ರಲ್ಲಿ ಕೆಇಎ ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿ ಹುದ್ದೆಗೆ ಅರ್ಜಿಯನ್ನ ಕರೆದಾಗ ಕಂಪಲ್ಸರಿ ಕನ್ನಡ ಎಕ್ಸಾಮ್ಗೆ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿದ್ರು. ಅದರ ರಿಸಲ್ಟ್ ಅನ್ನ ಕೂಡ ವೆಬ್ಸೈಟ್ ಒಳಗೆ ಅವರು ಪಬ್ಲಿಷ್ ಮಾಡಿದ್ರು. ಈಗ ಯಾವ್ದಾದ್ರು ಜಾಬ್ ಅಪ್ಲಿಕೇಶನ್ ಅನ್ನ ನೀವು ಹೊಸದಾಗಿ ಹಾಕುವಾಗ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪಾಸ್ ಆಗೈತೋ ಇಲ್ಲೋ ಅನ್ನುವಂತಹ ಕ್ವಶನ್ ಅನ್ನ ಕೇಳ್ತಾರ. ನೀವು ಎಸ್ ಅಂತ ಹಾಕಿದ್ರೆ ಅಲ್ಲಿ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕಾಗತ್ತೆ. ನಿಮ್ಮ ಎಕ್ಸಾಮ್ ಡೇಟ್ ಆಗಿರಬಹುದು ಅಥವಾ ರಿಸಲ್ಟ್ ಡೇಟ್ ಆಗಿರಬಹುದು, ರಿಜಿಸ್ಟ್ರೇಷನ್ ನಂಬರು, ಇವುಗಳನ್ನ ಕೇಳ್ತಾ ಇರುತ್ತೆ. ವೆಬ್ಸೈಟ್ ನಲ್ಲಿ ರಿಸಲ್ಟ್ ಅನೌನ್ಸ್ ಆಗಿತ್ತು, ಬಟ್ ಕೆಲವು ದಿನಗಳಿಂದ ಅದು ಓಪನ್ ಆಗಿರ್ಲಿಲ್ಲ. ಈಗ ಮತ್ತೆ ಆ ರಿಸಲ್ಟ್ ಅನ್ನ ನೀವು ನೋಡೋದಕ್ಕೆ ಅವಕಾಶ ಇದೆ. ಯಾವ ರೀತಿ ಆ ರಿಸಲ್ಟ್ ಅನ್ನ ನೋಡಬಹುದು ಅನ್ನೋದನ್ನ ಈ ವಿಡಿಯೋದೊಳಗೆ ನಾನು ತೋರಿಸ್ತೇನೆ ನಿಮ್ಗೆ. ಮೊದಲಿಗೆ ಗೂಗಲ್ ಒಳಗೆ ಕೆಇಎ ಅಂತ ಹೇಳಿ ನೀವು ಸರ್ಚ್ ಮಾಡ್ಬೇಕು. ಕೆಇಎ ಹೋಮ್ ಪೇಜ್ ಓಪನ್ ಆಗ್ತೈತಿ. ಫಸ್ಟ್ ವೆಬ್ಸೈಟ್ಗೆ ಕ್ಲಿಕ್ ಮಾಡ್ರಿ. ಇಲ್ಲಿ ನೇಮಕಾತಿ ಅಂತ ಇದೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡ್ರಿ. ಅಲ್ಲಿ ನೀವು ಯಾವ ಟ್ಯಾಬಿಗೆ ಹೋಗ್ಬೇಕು ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ 2024 ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಫಸ್ಟ್ ಟ್ಯಾಬ್ ಐತಿ ನೋಡ್ರಿ, ಕನ್ನಡ ಪರೀಕ್ಷಾ ಫಲಿತಾಂಶ ಲಿಂಕ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನ ಎಂಟರ್ ಮಾಡಬೇಕು, ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಅನ್ನ ನೀವು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ರಿಸಲ್ಟ್ ಏನಾಗ್ತೈತಿ ಓಪನ್ ಆಗತ್ತ. ಕೆಳಗಡೆ ರಿಮಾರ್ಕು ಕೂಡ ಬರುತ್ತೆ, ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತೀರಿ ಅನ್ನುವಂಥದ್ದು. ಇದನ್ನ ನೀವು ಫ್ಯೂಚರ್ ರೆಫರೆನ್ಸ್ಗೆ ಪ್ರಿಂಟ್ಔಟ್ ತೆಗೆದಿಟ್ಕೋಬಹುದು ಅಥವಾ ಸೇವ್ ಮಾಡಿ ಕೂಡ ಇಟ್ಕೋಬಹುದು. ಬೇರೆ ಅಪ್ಲಿಕೇಶನ್ಗಳನ್ನ ಹಾಕುವಾಗ ಕನ್ನಡ ಕಡ್ಡಾಯ ಎಕ್ಸಾಮ್ ಪಾಸ್ ಆಗಿರೋ ಅಂತ ಹೇಳಿ ಕೇಳಿದಾಗ ಅಲ್ಲಿ ಎಕ್ಸಾಮ್ ಡೇಟ್ ಅಥವಾ ಫಲಿತಾಂಶದ ದಿನಾಂಕ ಅಂತ ಕೇಳ್ತಾರ. ನಿಮ್ಗೆ 2024 ವಿಲೇಜ್ ಅಕೌಂಟೆಂಟ್ ನೀವು ಎಕ್ಸಾಮಿಗೆ ಅಟೆಂಡ್ ಆಗಿದ್ರಿ ಅಂದ್ರೆ ಅವಾಗಿಂದ ರಿಸಲ್ಟ್ ಡೇಟ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡೀನಿ. ಎಕ್ಸಾಮ್ ಕಂಡಕ್ಟ್ ಡೇಟು ಕೂಡ ನಾನು ಡಿಸ್ಪ್ಲೇ ಮಾಡೀನಿ. ಈ ಡೇಟ್ಗಳನ್ನ ನೀವು ಎಂಟರ್ ಮಾಡ್ಕೋಬಹುದು. ಇನ್ನು ಕೂಡ ಅಲ್ಲಿ ಸರ್ಟಿಫಿಕೇಟ್ ಡೌನ್ಲೋಡ್ ಅಂತ ಏನು ಆಪ್ಷನ್ ಅನ್ನ ಬಿಟ್ಟಿರೋದಿಲ್ಲ. ಆ ಥರದ್ದು ಏನಾದರೂ ಬಿಟ್ಟರೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ವಿಡಿಯೋನ ಕೂಡ ಈ ಚಾನಲ್ ಒಳಗೆ ನಿಮ್ಗೆ ನಾನು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.